ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆಯನ್ನ ಪ್ರಕಟಿಸಿದ್ದಷ್ಟೇ ಅಲ್ಲ, ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನೋದನ್ನ ಕೂಡ ತಮ್ಮ ಸಂಪುಟದ ಸದಸ್ಯರುಗಳಿಗೆ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಡಿಸಿಎಂ ಡಿಕೆ ನಿವಾಸದ ಬಳಿ ಅಭಿಮಾನಿಗಳ ಸಂಭ್ರಮ. ನಿನ್ನೆಯಿಂದಲೂ ಕೂಡ ಸಂಭ್ರಮದ ವಾತಾವರಣ ಅವರ ಆಪ್ತರಲ್ಲಿತ್ತು. ಇವತ್ತು ಅದು ಬಹಿರಂಗವಾಗಿ ಕಾಣಿಸ್ತಾ ಇದೆ. ಮುಂದಿನ ಸಿಎಂ ಡಿಕೆ ಎಂದು ಖುದ್ದು ಸಿದ್ದರಾಮಯ್ಯ ಅವರೇ ಘೋಷಣೆ ಮಾಡಿದ ಬೆನ್ನಲ್ಲೇ ಸಿದ್ದರಾಮಯ್ಯ ಅದನ್ನು ಖಚಿತಪಡಿಸ್ತಾ ಇದ್ದಂತೆ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಈಗ ಸಂಭ್ರಮವೋ ಸಂಭ್ರಮ. ಸಿಹಿ ಹಂಚಿ ಘೋಷಣೆಗಳನ್ನ ಕೂಗಿ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಫ್ಯಾನ್ಸ್. ಅಭಿಮಾನಿಗಳ ಸಂಭ್ರಮ ನೋಡ್ತಾ ಇದ್ದೀವಿ. ಎಸ್, ಡಿಕೆ ಶಿವಕುಮಾರ್ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಈರಣ್ಣ ಇನ್ನಷ್ಟು ಮಾಹಿತಿ ಕೊಡ್ತಾ ಇರ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಈರಣ್ಣ, ನಾವು ಈವರೆಗೂ ಕೂಡ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಘೋಷಣೆಯನ್ನ ಆಶಯ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಅವರ ಆಶಯ ಈಗ ಅಭಿಪ್ರಾಯಗಳೆಲ್ಲವೂ ಕೂಡ ಈಗ ಸಫಲ ಆಗಿರುವಂತದ್ದು. ಖುದ್ದು ಸಿಎಂఏ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಮಾಡಿರೋದ್ರಿಂದ ಸಂಭ್ರಮ ಹೇಗೆ ಕಂಡು ಬರ್ತಾ ಇದೆ ಆ ಡಿಕೆ ನಿವಾಸದ ಬಳಿಯ ಚಿತ್ರಣ ಕೊಡೋದಾದ್ರೆ? ಪ್ರತಿಮಾ, ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷದ ಸಂಭ್ರಮ ಮೊನ್ನೆ 14ನೇ ತಾರೀಕು ಆಗಿತ್ತು. ಇದಾಗಿ ಒಂದು 15 ದಿನದ ಒಳಗಡೆ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿದೆ. ಇದ್ರ ಬಗ್ಗೆ ಈಗಷ್ಟೇ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿಎಂ ಅವರು ತಮ್ಮ ಮನದಾಳದ ಮಾತನ್ನ ಹೇಳಿದ್ರು. ಕಳೆದ 3 ವರ್ಷಗಳಲ್ಲಿ ತಾವು ಹೇಗೆ ಅಧಿಕಾರ ನಡೆಸಿದ್ದೀನಿ, ಎಲ್ಲರನ್ನೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಿದ್ದೀನಿ ಮತ್ತು 5 ಗ್ಯಾರಂಟಿ ಕೊಟ್ಟಿದ್ದೀನಿ ಅನ್ನೋದನ್ನ ಒತ್ತಿ ಹೇಳಿದ್ರು. ಇದ್ರ ಜೊತೆ ತಮ್ಮ ಏನ್ ಮನದಾಳದ ಆಸೆ ಇತ್ತೋ, ತಮ್ಮ ಮನದಾಳದ ಮಾತಿತ್ತೋ, ಅದೆಲ್ಲವನ್ನ ಸಚಿವರ ಮುಂದೆ ಸಿಎಂ ಅವರು ಹೇಳಿದ್ದಾರೆ. ಇದೇ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಅವರ ಮನದಾಳದ ಮಾತು ಕೂಡ ಡಿಸಿಎಂ ಅವರು ಆಡಿದ್ದಾರೆ. ಏನಂದ್ರೆ 2023ಕ್ಕೆ ಏನು ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಅಧಿಕಾರ ಹಂಚಿಕೆಯ ಸೂತ್ರವನ್ನ ಮಾತಾಡ್ಕೊಂಡಿದ್ವಿ, ನಮ್ಮ ಇಬ್ಬರ ನಡುವೆ ಒಪ್ಪಂದ ಆಗಿತ್ತು. ಅದರಂತೆ 2.5 ವರ್ಷ ನಾವು ಅಧಿಕಾರ ಸೂತ್ರ ಅನ್ವಯ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರು. ಆದ್ರೆ ಅದನ್ನ ಬಹಿರಂಗವಾಗಿ ಯಾರು ಎಲ್ಲೂ ಹೇಳ್ಕೊಂಡಿಲ್ಲ. ಮತ್ತೆ ಕಾರ್ಯಕರ್ತರು 2023ರಿಂದಲೇ ಡಿಸಿಎಂ ಅವರನ್ನ ಮುಂದಿನ ಸಿಎಂ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ರು. ಅವರ ಕಾರ್ಯಕರ್ತರು ಹೇಳ್ತಿದ್ರು, ಅಭಿಮಾನಿಗಳು ಹೇಳ್ತಿದ್ರು. ಆದ್ರೆ ಆ ಕಾರ್ಯಕರ್ತರ ಮಾತಿಗೆ ಇವತ್ತು ಏನು ಈ ಕ್ಷಣ ಅಂದ್ರೆ ಸಿಎಂ ಅವರು ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿದ ತಕ್ಷಣನೇ ಆ ಮಾತಿಗೆ, ಅವರ ಆಸೆಗೆ ಇವಾಗ ಒಂದು ಕೊನೆ ಹಂತ ಬಂದಿದೆ. ಡಿಸಿಎಂ ಅವರು ಇವತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಕ್ಕೆ ಹೊರಟಿದ್ದಾರೆ ಅನ್ನೋ ಸಂಭ್ರಮ ಅಭಿಮಾನಿಗಳಲ್ಲಿ ಕಾತರದಿಂದ ಕಾಯ್ತಾ ಇದ್ರು. ಆ ಕ್ಷಣ ಬಂದೇ ಬಿಟ್ಟಿದೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ, ಪಕ್ಷದ ಕಾರ್ಯಕರ್ತರು ಬರ್ತಾ ಇದ್ದಾರೆ, ಮಾಜಿ ಶಾಸಕರು ಡಿಸಿಎಂ ಅವರಿಗೆ ಶುಭಾಶಯ ಹೇಳ್ತಾ ಇದ್ದಾರೆ. ನೀವು ಮುಂದಿನ ಸಿಎಂ ಆಗ್ತಾ ಇದ್ದೀರಿ ಅನ್ನೋ ಒಂದು ಶುಭಾಶಯ ಹೇಳ್ತಾ ಇದ್ದಾರೆ. ಇದರ ಜೊತೆ ಏನು ಕಳೆದ 3 ವರ್ಷದಿಂದ ನಡೀತಾ ಇತ್ತು, ಹಗ್ಗ ಜಗ್ಗಾಟ ನಡೀತಿತ್ತು. ಸಾಕಷ್ಟು ಡಿನ್ನರ್ ಸಭೆಗಳು, ಬ್ರೇಕ್ಫಾಸ್ಟ್ ಸಭೆಗಳು ಮತ್ತು ಸಾಕಷ್ಟು ವಿಷಯಗಳು, ಶಾಸಕರ ಮಾತು, ಈ ಸಚಿವರ ಮಾತು, ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಅಂತಿಮವಾಗಿ ಎಲ್ಲಾ ಚರ್ಚೆಗಳಿಗೆ, ಎಲ್ಲಾ ಊಹಾಪೋಹಗಳಿಗೆ ಮತ್ತು ಎಲ್ಲಾ ಒಂದು ವಿಷಯಗಳಿಗೆ ಇವತ್ತು ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಈಗ ಕೆಳಗಿಳಿತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಇದರ ಮೂಲಕ ಹೂ ಇಸ್ ನೆಕ್ಸ್ಟ್ ಅಂತ ಪ್ರಶ್ನೆ ಬಂದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅಂತ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಏನು ಸಿಎಂ ಅವರು ತಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಇವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಇದರ ಜೊತೆ ಈಗಷ್ಟೇ ಡಿಸಿಎಂ ಅವರ ನಿವಾಸಕ್ಕೆ ಮಾಜಿ ಶಾಸಕರು ಬಂದಿದ್ರು, ಆರ್.ವಿ. ದೇಶಪಾಂಡೆ ಬಂದಿದ್ರು, ಶಾಸಕ ಬೇಲೂರು ಗೋಪಾಲ್ ಕೃಷ್ಣ ಅವರು ಬಂದಿದ್ರು. ಈಗಷ್ಟೇ ಏನು ಆರ್.ವಿ. ದೇಶಪಾಂಡೆ ಹೊರಗಡೆ ಬಂದ ತಕ್ಷಣ ಹೇಳಿದ್ರು, ಅದೇನಂದ್ರೆ ಹೈಕಮಾಂಡ್ ಈಗಾಗಲೇ ತೀರ್ಮಾನ ಮಾಡಿದೆ, ಡಿಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ. ಅದಕ್ಕೆ ನಾನು ಅವರನ್ನ ಅಭಿನಂದನೆ ಮಾಡೋದಕ್ಕೆ ಅವರ ನಿವಾಸಕ್ಕೆ ಬಂದಿದ್ದೀನಿ, ಅವರನ್ನ ಭೇಟಿಯಾಗಿದ್ದೀನಿ, ಅವರನ್ನ ಅಭಿನಂದನೆ ಹೇಳಿದ್ದೀನಿ ಅಂತ ಈಗಷ್ಟೇ ಹೇಳಿದ್ದಾರೆ. ಈ ಮೂಲಕ ಹೂ ಇಸ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಇಸ್ ದ ಮುಂದಿನ ಸಿಎಂ ಅನ್ನೋ ಆನ್ಸರ್ ಬರುತ್ತೆ. ಎಸ್, ಥ್ಯಾಂಕ್ ಯು ಈರಣ್ಣ ತಮ್ಮೆಲ್ಲ ಮಾಹಿತಿಗೆ.